ಸಂಜೆಯ ಸೂರ್ಯ ಮುಳುಗುತ್ತಿದ್ದನು. ಚಿಕ್ಕ ಮಗುವಾದ ಅರ್ಜುನ್ ತುಂಬ ಕೋಪದಲ್ಲಿದ್ದನು. ಅವನು ತನ್ನ ಸಹೋದರಿ ಅಮೂಲ್ಯಳೊಂದಿಗೆ ಜಗಳವಾಡಿದ್ದನು. ಅವಳಿಗೆ ನೋವುಂಟು ಮಾಡಿದ್ದನು. ಅಮೂಲ್ಯಳು ಅವನ ನೆಚ್ಚಿನ ಆಟಿಕೆ ರೈಲನ್ನು ಮುರಿದುಬಿಟ್ಟಿದ್ದಳು. ಅದಕ್ಕೆ ಅರ್ಜುನ್ ಕೋಪಗೊಂಡಿದ್ದನು. ಅವನ ತಂದೆ ರಾಜೇಶ್ ನಿಧಾನವಾಗಿ ಅವನ ಬಳಿಗೆ ಬಂದರು. ಏನಾಯ್ತು ಅರ್ಜುನ್? ರಾಜೇಶ್ ಪ್ರೀತಿಯಿಂದ ಕೇಳಿದರು. ಅಮೂಲ್ಯ ನನ್ನ ರೈಲು ಒಡೆದಳು ಎಂದು ಅರ್ಜುನ್ ಕೋಪದಿಂದ ಕೂಗಿದನು. ಅದು ತಪ್ಪು, ಆದರೆ ಕೋಪದಿಂದ ಇನ್ನೊಬ್ಬರಿಗೆ ನೋವುಂಟು ಮಾಡುವುದು ಸರಿಯಲ್ಲ, ರಾಜೇಶ್ ಹೇಳಿದರು. ಕೋಪವು ನಮ್ಮ ಮನಸ್ಸನ್ನು ಒಂದು ಸಣ್ಣ ಕತ್ತಲೆಯ ಕೋಣೆಯಂತೆ ಮಾಡುತ್ತದೆ. ಆ ಕೋಣೆಯಲ್ಲಿ ನಾವು ಬೇರೆ ಏನನ್ನೂ ಯೋಚಿಸಲಾಗುವುದಿಲ್ಲ, ಕೇವಲ ನೋವು ಮಾತ್ರ. ರಾಜೇಶ್ ಮುಂದುವರೆದರು. ನೋವಿನಿಂದ ಹೊರಬರಲು ನಮಗೆ ಬೇಕಾಗಿರುವುದು ಕ್ಷಮೆಯೇ ಹೊರತು ಕೋಪವಲ್ಲ. ಕ್ಷಮೆಯು ಒಂದು ಬೆಳೆ ಹೊರತು ಕೋಪವಲ್ಲ. ಕ್ಷಮೆಯು ಒಂದು ಬೆಳಕಿನ ಕಿಟಕಿಯಂತೆ. ಅದು ಕತ್ತಲೆಯ ಕೋಣೆಗೆ ಸೂರ್ಯನ ಬೆಳಕನ್ನು ತರುತ್ತದೆ. ಅರ್ಜುನ್ ತನ್ನ ತಂದೆಯ ಮಾತುಗಳನ್ನು ಕೇಳಿ ಒಂದು ಕ್ಷಣ ಯೋಚಿಸಿದನು. ಅಮೂಲ್ಯ ರೈಲು ಒಡೆದಿರುವುದರಿಂದ ನಾನು ನೋವಿನಲ್ಲಿದ್ದೇನೆ, ಆದರೆ ಅವಳನ್ನು ದ್ವೇಷಿಸಲು ಇಷ್ಟವಿಲ್ಲ. ಅಮೂಲ್ಯಳಿಗೆ ನೋವುಂಟು ಮಾಡಿದ್ದಕ್ಕಾಗಿ ಕ್ಷಮೆಯಾಚಿಸುವುದು ಉತ್ತಮ, ರಾಜೇಶ್ ಸಲಹೆ ನೀಡಿದರು. ಅರ್ಜುನ್ ನಿಧಾನವಾಗಿ ಎದ್ದು ಅಮೂಲ್ಯಳ ಬಳಿಗೆ ಸಾಗದನು. ಅಮೂಲ್ಯಳು ಅವನ ನೋವನ್ನು ಅರ್ಥಮಾಡಿಕೊಂಡಳು ಮತ್ತು ಅವಳ ಕಣ್ಣುಗಳಲ್ಲಿ ಕಣ್ಣೀರಿತ್ತು. ಕ್ಷಮಿಸು ಅಮೂಲ್ಯ, ನಾನು ಕೋಪದಿಂದ ನಿನ್ನನ್ನು ಬಯಬಾರದಿತ್ತು, ಅರ್ಜುನ್ ಸೌಮ್ಯವಾಗಿ ಹೇಳಿದನು. ಅಮೂಲ್ಯಳು ತಕ್ಷಣವೇ ಅರ್ಜುನ್ನ ಕೈಹಿಡಿದು, ನಾನು ನಿನ್ನ ರೈಲು ಮುರಿದಿದ್ದಕ್ಕಾಗಿ ಕ್ಷಮಿಸು ಎಂದಳು. ರಾಜೇಶ್ ಹಿಂಭಾಗದಲ್ಲಿ ನಿಂತು ಸಮಾಧಾನದ ನಗೆಯಿಂದ ಅವರನ್ನು ನೋಡಿದರು. ಆಗ ಅರ್ಜುನ್ನ ಮನಸ್ಸಿನಲ್ಲಿ ಒಂದು ಅದ್ಭುತ ಬದಲಾವಣೆ ಸಂಭವಿಸಿತು. ಯಾರಾದರೂ ತಪ್ಪು ಮಾಡಿದಾಗ ಅವರ ನೋವನ್ನು ನೋಡಲು ಪ್ರಯತ್ನಿಸಿ. ಕ್ಷಮಿಸುವುದರಿಂದ ನಾವು ಅವರ ಮನಸ್ಸಿನ ಭಾರವನ್ನು ತೆಗೆದುಹಾಕುತ್ತೇವೆ. ಅಮೂಲ್ಯಳು ಎದ್ದು ತನ್ನ ಪೆಟ್ಟಿಗೆಯಿಂದ ಅಂಟು ತೆಗೆದುಕೊಂಡು ಬಂದಳು. ನಾವು ರೈಲನ್ನು ಮತ್ತೆ ಜೋಡಿಸಬಹುದಲ್ಲವೇ? ಅಮೂಲ್ಯಳು ಅರ್ಜುನನನ್ನು ಕೇಳಿದಳು. ಇಬ್ಬರೂ ಒಟ್ಟಾಗಿ ಕುಳಿತು ಆಟಿಕೆ ರೈಲನ್ನು ನಿಧಾನವಾಗಿ ಮತ್ತೆ ಜೋಡಿಸಿದರು. ರೈಲು ಸರಿಪಡಿಸಿದ ನಂತರ ಅವರು ಒಟ್ಟಿಗೆ ಅದನ್ನು ಹಳಿಗೆ ಹಾಕಿದರು. ಅರ್ಜುನನ ಮನಸ್ಸು ಈಗ ಸಂಪೂರ್ಣವಾಗಿ ಶಾಂತವಾಗಿತ್ತು. ಕೋಪ ಮಾಯವಾಗಿತ್ತು. ಕ್ಷಮೆಯಿಂದ ಬಂದ ಶಾಂತಿಯು ಕೋಪದಿಂದ ಸಿಗುವ ಸಂತೋಷಕ್ಕಿಂತ ಉತ್ತಮ.